ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಿಜ, ಅಜ್ವಾರ ಗೇಟ್ ಬಳಿ ನಡೆದ ಈ ಅಪಘಾತದ ಸುದ್ದಿ ಕೇಳಲು ತುಂಬಾ ವಿಷಾದನೀಯ. ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಿದ್ದ 4 ಯುವಕರು ಈ ರೀತಿ ಅಕಾಲಿಕ ಮರಣಕ್ಕೆ ತುತ್ತಾಗಿರೋದು ಆ ಕುಟುಂಬಗಳಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿರೋದು ಮತ್ತು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿರೋದು ಮಾನವೀಯತೆಯ ದೃಷ್ಟಿಯಿಂದ ಶ್ಲಾಘನೀಯ. ಅವರು ಈ ಘಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿರುವ ಕ್ರಮಗಳು ಮತ್ತು ಗ್ರಾಮಸ್ಥರ ಮನವಿಯ ಮುಖ್ಯಾಂಶಗಳು ಇಲ್ಲಿವೆ. ಪರಿಹಾರ ಮತ್ತು ಭರವಸೆ, ತಕ್ಷಣದ ನೆರವು. ಮೃತರ ಪ್ರತಿಯೊಂದು ಕುಟುಂಬಕ್ಕೂ ಡಾಕ್ಟರ್ ಸುಧಾಕರ್ ಅವರು ವೈಯಕ್ತಿಕವಾಗಿ 50,000 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಪತ್ರ. ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳ ಗಮನ ಸೆಳೆಯಲು ಪತ್ರ ಬರೆದಿದ್ದು, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಗರಿಷ್ಠ ಸಹಾಯ ಕೊಡಿಸುವ ಭರವಸೆ ನೀಡಿದ್ದಾರೆ. ಅಪಘಾತಗಳು ನೋಡಿದ್ದೇನೆ, ಆದರೆ ಒಂದೇ ಗ್ರಾಮದಲ್ಲಿ ಒಂದೇ ಸಮುದಾಯದ 4 ತರುಣರು, ಯುವಕರು ಅವರು ಕನಸು ಕಾಣ ಅಂತ ವೇಳೆಯಲ್ಲಿ ಅವರೇ ಇವತ್ತು ಅಪಘಾತಕ್ಕೆ ಈಡಾಗಿ ಇವತ್ತು ಇಲ್ಲದೆ ಇರುವಂತದ್ದು ಅತೀವ ದುಃಖ ಆಗಿದೆ ನನಗೆ, ವೈಯಕ್ತಿಕವಾಗಿ ಕೂಡ. ಮತ್ತು ಒಂದ್ ತಾಯಿ, ಅವ್ರಿಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಇನ್ಯಾವ ಮಕ್ಕಳು ಇಲ್ಲ. ಇತ್ತೀಚೆಗೆ ಅವರು ಗಂಡನನ್ನ ಕಳ್ಕೊಂಡಿರ್ತಕ್ಕಂಥ 2 ಗಂಡು ಮಕ್ಕಳು ಇವತ್ತು ಸಾವಿಗೀಡಾಗಿರುವಂತದ್ದು. ಆ ತಾಯಿಗೆ ಹೇಗೆ ಸಾಂತ್ವನ ಹೇಳಬೇಕು, ಆ ದುಃಖ ಹೇಗೆ ಅವರು ತಡ್ಕೊಳ್ಳುವಂತ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿಜವಾಗ್ಲೂ ಕೂಡ ಈ ಒಂದು ದೃಶ್ಯ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ. ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ನೋವು. ಇವತ್ತು ಅಜ್ವಾರ ಗ್ರಾಮದಲ್ಲಿ ಶೋಕದ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು, ಈ ಭಾಗದ ಜನರು ಇವತ್ತು ಈ ಒಂದು ಅವರ ನೋವಿನಲ್ಲಿ ಆ ನೋವನ್ನು ಹಂಚಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಯಾವ ತಾಯಿ ತಂದೆಗೂ ಕೂಡ ಈ ರೀತಿಯ ಪರಿಸ್ಥಿತಿ ಆಗಬಾರ್ದು. ಆದ್ರೂ ಕೂಡ ಭಗವಂತ ಏನ್ ಇಚ್ಛೆ ಇದೆ ಗೊತ್ತಿಲ್ಲ ನನಗೆ. ಅವರಿಗೆ ಸಾಂತ್ವನವನ್ನ ಹೇಳೋದ್ರ ಜೊತೆಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ ಔದಾರ್ಯವನ್ನ, ಶಕ್ತಿಯನ್ನ, ನೈತಿಕ ಶಕ್ತಿಯನ್ನ, ಆಶೀರ್ವಾದವನ್ನ ಅವ್ರ ಮೇಲೆ ಭಗವಂತ ಇಟ್ಟಿರ್ಬೇಕು. ಮದುವೆ ಆಗಿ ಒಬ್ಬರಿಗೆ ಕೇವಲ 6 ತಿಂಗಳಾಗಿದೆ. ಅಂತ ಒಂದು ಹೆಣ್ಮಗಳು ಕೂಡ ಇವತ್ತು ನತದೃಷ್ಟಿಯಾಗಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿಧವೆ ಆಗಿರುವಂತದ್ದು ನಿಜವಾಗಿಯೂ ಕೂಡ ಆಘಾತ ಆಗ್ತದೆ. ಇವತ್ತು ವೈಯಕ್ತಿಕವಾಗಿ ನಾವು ಏನೇ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದ್ರೆ ಯಾರನ್ನು ನಾವು ತಂದು ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಪತ್ರ ಬರೆದಿದ್ದೀನಿ. ಈಗ ಈ ಮೇಲ್ ಈಗ ಮಾಡಿ ಬಂದಿದ್ದೇನೆ. ನಾನು ಅಪಘಾತದಲ್ಲಿ ಅವರ ತಂದೆ ತಾಯಿಗಳಿಗೆ ತಾವು ಏನಾದ್ರು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ಏನಾದ್ರೂ ಪರಿಹಾರ ಹಣವನ್ನ ಕೊಡಬೇಕು ಅಂತ ಹೇಳಿದ್ದೇನೆ. ನೋಡೋಣ. ನಾನು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಇನ್ನು ಮುಂದೆ ಅವ್ರಿಗೇನೆ ಮುಂದಿನ ದಿನಗಳಲ್ಲಿ ಏನೇ ಕಷ್ಟ ಕಾರ್ಯಗಳಿದ್ರು ಕೂಡ ನಾನು ಅವರಲ್ಲಿ ಭಾಗಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಸಹಾಯ ಮಾಡ್ತೇನೆ. ಗ್ರಾಮಸ್ಥರ ಪ್ರಮುಖ ಬೇಡಿಕೆಗಳು. ಅಪಘಾತ ನಡೆದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳ ಕೊರತೆಯ ಬಗ್ಗೆ ಗ್ರಾಮಸ್ಥರು ಗಂಭೀರವಾದ ದೂರುಗಳನ್ನು ಸಚಿವರ ಮುಂದಿಟ್ಟಿದ್ದಾರೆ. ಸೈನ್ ಬೋರ್ಡ್ಗಳ ಕೊರತೆ. ಹೆದ್ದಾರಿಯಿಂದ ಗ್ರಾಮದ ಕಡೆಗೆ ತಿರುಗುವಾಗ ಯಾವುದೇ ಸೂಚನಾ ಫಲಕಗಳು ಇಲ್ಲದೆ ಇರುವುದು ಚಾಲಕರಿಗೆ ಗೊಂದಲ ಉಂಟುಮಾಡುತ್ತಿದೆ. ವೈಜ್ಞಾನಿಕ ವಿನ್ಯಾಸದ ಅಗತ್ಯ. ರಸ್ತೆಯ ತಿರುವುಗಳಲ್ಲಿ ಸರಿಯಾದ ಮಾರ್ಗದರ್ಶಕ ಚಿಹ್ನೆಗಳು ಅಥವಾ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರುವುದು ಇಂತಹ ಭೀಕರ ಅಪಘಾತಗಳಿಗೆ ಕಾರಣವಾಗುತ್ತಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ಅಜ್ವಾರ ಗೇಟ್ ಬಳಿ ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ. ಆಗ ಮಾತ್ರ ಇಂತಹ ಅಮಾಯಕ ಜೀವಗಳನ್ನು ಉಳಿಸಲು ಸಾಧ್ಯ.